ಹೆಲೋ ನಮಸ್ಕಾರ ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಮನೆ ಮಗಳು ಚೈತ್ರ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕತೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ಸ್ ಅಭಿರುಚಿ. ಇವತ್ತು ನಮ್ ಜೊತೆ ಅರುಣ್ ಸಾಗರ್ ಅವ್ರು ಇದ್ದಾರೆ. ಅರುಣ್ ಅವ್ರೆ, ಇವತ್ತು ಯಾರು ಬರ್ತಾ ಇದ್ದಾರೆ? ಇವತ್ತು ನನ್ನ ತಾಯಿಯ ತಮ್ಮನ ಮಗ, ಅಂದ್ರೆ ನನ್ನ ಮಾವನ ಮಗ ಮಧು ಹೆಗಡೆ ಅಂತ. ವೀಕ್ಷಕರು ನಿಮಗೆಲ್ಲರಿಗೂ ಪರಿಚಯ ಇದ್ದೇನೆ. ಇಸ್ ಅ ವೆಲ್ ನೋನ್ ಆಕ್ಟರ್, ಬೇಸಿಕಲಿ ಥಿಯೇಟರ್ ಪರ್ಸನ್. ತುಂಬ ಒಳ್ಳೆ ಅಡುಗೆ ಮಾಡ್ತಾರೆ ಅವರಪ್ಪ. ಅವನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಇವತ್ತು ಅವನು ಬರ್ತಾ ಇದ್ದಾನೆ, ಮಧು ಹೆಗಡೆ. ಸೊ ಲೆಟ್ಸ್ ವೆಲ್ಕಮ್ ಮಧು ಹೆಗ್ಡೆ. ಹಾಯ್ ಮಧು. ಹಾಯ್. ಸೊ ಹೆಲೋ ಮಧು. ಹಾಯ್. ಮಧು ಅವರೇ, ಏನ್ ಮಾಡ್ತೀರಾ ನೀವು? ನಾನು ಆಕ್ಟರ್. ಆಕ್ಟ್ ಮಾಡ್ತೀರಾ? 12 ವರ್ಷ ಆಯ್ತು ಆಕ್ಟ್ ಸೊ ಆಕ್ಟ್ ಮಾಡ್ತೀರಾ, ಅಡ್ಗೆ ಮಾಡ್ತೀರಾ. ನಿಮ್ ತಂದೆಯವ್ರು ತುಂಬಾ ಒಳ್ಳೆ ಅಡ್ಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರು. ನಿಜವಾಗ್ಲೂ ಹೇಳ್ತೀನಿ, ಅವರಪ್ಪ ಒಳ್ಳೆ, ಅವರ ತಿಳಿ ಸಾರು ಇದುವರೆಗೂ ನನಗಂತೂ, ನಾನು ಈಗಲೂ ಅಷ್ಟೇ ಹೊಸನಾರಕ್ಕೆಲ್ಲ ಹೋದ್ರೆ, ಅವ್ರ ಊರಿಗೆ ಹೋದ್ರೆ ತಿಳಿ ಸಾರು ಬಹಳ ಇಷ್ಟ. ತುಂಬಾ ತುಂಬಾ ಒಳ್ಳೆ. ನೀವು ನಂಬ್ತಿರೇ ಇಲ್ಲ, ಅಂದ್ರೆ ಈಗಿನ ಕ್ರಿಕೆಟ್ ಪ್ಲೇಯರ್ಸ್ ನಾವು ನೋಡ್ತೀವಿ. ಒಂದು ಕಾಲದ ಕ್ರಿಕೆಟ್ ಪ್ಲೇಯರ್ಸ್ ಬಿ ಎಸ್ ಚಂದ್ರಶೇಖರ್, ಜಿ ಆರ್ ವಿಶ್ವನಾಥ್, ಕಿರ್ಮಾನಿ, ಅವರೆಲ್ಲ ಬಿ ನಂಜುಂಡೇಶ್ವರ ಅನ್ನೋರ್ ಮನೆಗೆ ಬರೋ, ಅಂದ್ರೆ ಭದ್ರಾವತಿಯಲ್ಲಿದ್ರು. ಅಲ್ಲಿ ಅಡಿಗೆ ಮಾಡೋರು ಇವರೆಲ್ಲರೂ ಕಾಯೋರು ಕ್ರಿಕೆಟರ್ಸ್. ರಾಮಚಂದ್ರಪ್ಪನವ್ರದ್ದು, ಹೆಗಡೆ ಅವ್ರದ್ದು ಊಟ ಮಾಡಬೇಕು ಅಂತ. ಬಿ ಎಸ್ ಚಂದ್ರಶೇಖರ್ ಅವರಿಗೆ ಅವರ ಅಡಿಗೆ ಬಹಳ ಇಷ್ಟ. ಬಿ ನಂಜುಂಡೇಶ್ವರ. ನೀವು ನಿಮ್ ತಂದೆಯವ್ರ ಹತ್ರ ಕಲ್ತಿರೋದ? ಇಲ್ಲ, ತಂದೆಯವ್ರ ಹತ್ರ ಕಲ್ತಿಲ್ಲ. ನಮ್ಮ ತಾಯಿ ಎಲ್ಲ ತುಂಬಾ ಚೆನ್ನಾಗಿ ಅಡಿಗೆ ಮಾಡೋರು. ಆದ್ರೆ ಈಗ ನಾವೆಲ್ಲ ಬಂದಿದ್ದು ಬೆಂಗಳೂರಿಗೆ ಬಂದ್ಮೇಲೆ ಕಲ್ತಿದ್ದೆ ಅಷ್ಟೇ. ಫೋನಲ್ಲಿ ಕೇಳ್ಕೊಂಡು ಕಲ್ತಿದ್ದೆ. ನೆಸೆಸಿಟಿ ಇಸ್ ದ ಮದರ್ ಆಫ್ ಆಲ್ ಇನ್ವೆನ್ಷನ್ಸ್ ಅಂತಾರ ಹಾಗೆ. ಬೇಕು, ಮಾಡ್ಲೇಬೇಕು ಅನ್ನೋದ್ರಿಂದ ಕಲ್ತಿರೋದು. ಕಲ್ತಿದ್ವಿ ಫಸ್ಟ್. ಅಂದ್ರೆ ನಾವೆಲ್ಲ ಅರುಣಣ್ಣಕ್ಕಿಂತ ತುಂಬಾ ಚಿಕ್ಕವರು. ನಾವು ಇವ್ರು ಸಾಗರಕ್ಕೆ ಬಂದಾಗ ನಮ್ಮನ್ನೆಲ್ಲ ಇಂಡೈರೆಕ್ಟ್ ಆಗಿ ನಿಮ್ಗೆ ತುಂಬಾ ವಯಸ್ಸಾಗಿದೆ ಅಂತ ಹೇಳಿ. ಇಲ್ಲ ಅಂದ್ರೆ ಈಗ ಗೊತ್ತಾಗ್ಬಿಡುತ್ತಲ್ಲ, ನಾನ್ ಚಿಕ್ಕವರು ಯಾರು ಚಿಕ್ಕವರು. ಅಂದ್ರೆ ವಯಸ್ಸು ಇಂಪಾರ್ಟೆಂಟ್ ಅಲ್ಲ ವೀಕ್ಷಕರೇ, ಮನಸ್ಸು ಬಹಳ ಇಂಪಾರ್ಟೆಂಟ್. ಅಂದ್ರೆ ನಾವು ಚಿಕ್ಕವರೆಲ್ಲ ಇದ್ದಾಗ, ಅಂದ್ರೆ ಇವರೆಲ್ಲ ಕರ್ಕೊಂಡು ಹೋಗ್ರ ಸಾಗರಕ್ಕೆ ಬಂದ್ರೆ, ನನಗೆ ನೆನಪು ಇವ್ರು ರಂಗಾಯಣದಲ್ಲಿ ಇದ್ರೆ ಅವಾಗ. ಪುಟಾಣಿ ಅವನು, ತುಂಬಾ ಚಿಕ್ಕ ತಂಗಿ ಮದ್ವೆಲಿ ಚಿಕ್ಕ ಮಗು. ಸೊ ನಾನು ಬೆಂಗಳೂರಿಗೆ ಬಂದಾಗಲೂ ಇವ್ರ ಮನೆಯಲ್ಲ ಇದ್ದಿದ್ದು. ಅಲ್ಲಿಂದ ಕೆರಿಯರ್ ಶುರುವಾಗಿದ್ದು ನಂದು. ಸೊ ಮಧು ಅವರೇ, ಇವತ್ತು ನೀವು ನಮ್ಗೆ ಏನ್ ಮಾಡ್ತಾ ಇದ್ದೀರಿ? ಕಸಾಳೆ ಅಂತ ಮಲ್ನಾಡ್ದು. ಅಂದ್ರೆ ಈ ಕಸಾಳೆಯ ಅರ್ಥ ನನಗೆ ಗೊತ್ತಿಲ್ಲ. ಈಗ ತಂಬುಳಿ ಅಂತ ಮಾಡ್ತಾರೆ, ಅದು ತಂಪು ಹುಳಿ ಅಂತ, ಅದು ತಂಬಳಿ ಅಂತ ಆಗ್ಬಿಟ್ಟಿದೆ. ಅದೇ ತರ ಈ ಕಸಾಳೆಗೆ ಏನು ಒರಿಜಿನಲ್ ಗೊತ್ತಿಲ್ಲ. ಕಸಾಳೆ ಅಂತ ಮಲ್ನಾಡ್ ಸ್ಟೈಲ್ ಅಡಿಗೆ. ಒಂದು ಕಸದಿಂದ ಮಾಡುವಂತ ಹಳೆ ಅಲ್ಲ, ಇದು ನಿಜವಾಗ್ಲೂ ನಮ್ಮ ದೇಹಕ್ಕೆ ಕಸುವು ಕೊಡುವ ಹಳೆ ಅಂತ ಕರೀತಾರೆ. ಕಸಾಳೆ ಅಂದ್ರೆ ಒಂಥರ ಗ್ರೇವಿ ತರ ಇರುತ್ತೆ. ಗ್ರೇವಿ ತರ ಇರುತ್ತೆ. ಅಂದ್ರೆ ಈಗ ನಿಮ್ಗೆ ಈ ಚಳಿಗಾಲಕ್ಕೆ ಬಹಳ ಒಳ್ಳೇದಿದು. ಈಗ ನಮ್ ಕಡೆ ಎಲ್ಲ ಮಲ್ನಾಡಲ್ಲಿ ಏನಂದ್ರೆ ಡೈರೆಕ್ಟ್ ಈಗ ಹುಳಿ ಸಾರಿಗೆ ಹೋಗಲ್ಲ, ಫಸ್ಟ್ ತಂಬಳಿ ಹಾಕ್ತಾರೆ. ಯಾಕಂದ್ರೆ ನಮ್ ದೇಹ ಒಳಗಡೆ ಕಾದಿರುತ್ತೆ. ನೀವು ಫಸ್ಟ್ ತಂಪಾಗಿರೋದು ಬಿದ್ರೆ ಆಮೇಲೆ ದೇಹಕ್ಕೆ ಒಳ್ಳೇದು ಅಂತ. ಅದು ಎಲ್ಲ ಬೇಸ್ಡ್ ವಿತ್ ಕರ್ಡ್ಸ್, ಮೊಸರಿನ ಬೇಸ್. ಚೈತ್ರ, ಇವತ್ತಿನ ಫುಡ್ ಸಿಸ್ಟಮ್ ಚೇಂಜ್ ಆಗಿದೆ. ನಾವ್ ಏನ್ ಮಾಡ್ತಿದ್ವಿ ಒಂದ್ ಕಾಲದಲ್ಲಿ, ಈಗ ನಮ್ಮೂರ್ನಲ್ಲಿ ನನಗೆ ತಾನೇ ಗೊತ್ತು, ಬೇಸಿಗೆಗಾಲಕ್ಕೆ ಬೇರೆ ತರದ ಅಡಿಗೆ, ಚಳಿಗಾಲದಕ್ಕೆ ಬೇರೆ ತರ ಅಡಿಗೆ, ಮಳೆಗಾಲದಕ್ಕೆ ಬೇರೆ ತರದ. ಅಂದ್ರೆ ನಮ್ಮ ದೇಹಕ್ಕೆ ಅನುವಾಗುವಂತ, ಆಮೇಲೆ ರುಚಿ ಅನ್ನುವುದಕ್ಕಿಂತ ಹೆಚ್ಚಾಗಿ ನಾವು ಬದುಕಿನ ರುಚಿ ಚೆನ್ನಾಗಿ ಅನುಭವಿಸ್ಲಿಕ್ಕೆ ಉಪಯೋಗಿಸುವಂತ ಅಡಿಗೆ ಮಾಡ್ತಾ ಇದ್ದೀವಿ. ಅದರಿಂದ ಇದೆಲ್ಲ ಇದು ಬಹಳ ಒಳ್ಳೆಯ ಇದು ಫುಡ್ ಫಾರ್ ಹೆಲ್ತ್. ಕಸಾಳೆಗೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ಏನು ನೋಡೋಣ. ಮೊದಲನೇದಾಗಿ ಕಾಳುಮೆಣಸು, ಮೆಂತೆ, ಜೀರಿಗೆ, ಶುಂಠಿ, ಒಣಮೆಣಸು, ಕರಿಬೇವಿನ ಸೊಪ್ಪು, ಕೊಬ್ಬರಿ ತುರಿ ಆರ್ ಕಾಯಿ ತುರಿ, ಉಪ್ಪು, ಇಂಗು, ಸಾಸಿವೆ, ಕೊನೆಯಲ್ಲಿ ಮೊಸರು, ಅಕ್ಕಿ. ಸೊ ಇವಾಗ ನಾವು ಫಸ್ಟ್ ಅಕ್ಕಿ ತೊಳ್ಕೊಂಡು ಇಟ್ಕೊಂಡ್ಬಿಟ್ಟಿದೀವಿ. ಫಸ್ಟ್ ಅನ್ನಕ್ಕೆ ನಮ್ಮೂರಲ್ಲೆಲ್ಲ ಹೇಗೆ ಗೊತ್ತಾ, ಈ ಅಡಿಗೆ ಗಂಡಸರು ಅಡಿಗೆ ಮಾಡ್ಬೇಕಾದ್ರೆ ಒಬ್ರಿಗೊಬ್ರು ತುಂಬಾ ಹೆಲ್ಪ್ ಮಾಡ್ಕೊಂಡು, ಈ ಮದುವೆ ಮನೆಗೆಲ್ಲ ನಾವು ಆಕ್ಚುಲಿ ಮದುವೆ ಮನೆಗೆಲ್ಲ ಊಟ ಬಡ್ಸಕ್ ಹೋಗ್ತಿದ್ವಿ. ಆ ಸಂದರ್ಭದಲ್ಲಿ ಈ ತರದೆಲ್ಲ ಕೆಲಸ ನಡೆಯುತ್ತೆ. ಸೊ ಇದಕ್ಕೆ 2 ಲೋಟ ನೀರ್ ಹಾಕೋಣ. 2 ಬೌಲ್ ನೀರ್ ಹಾಕೋಣ. ತೊಗೊಳಪ್ಪ. 1:2 ಪ್ರಪೋರ್ಷನಲ್ಲಿ 1 ಬೌಲ್ ಆಫ್ ಬಾಸ್ಮತಿ ರೈಸ್ಗೆ 2 ಬೌಲ್ ನೀರ್ ಹಾಕೊಂಡು ಸೊ ಇವಾಗ ಅನ್ನ ತಯಾರಾಗ್ತಾ ಇದೆ ಕುಕ್ಕರ್ ಅಲ್ಲಿ. ಅರುಣ್ ಅವರೇ, ದ್ವಾರಕಾನಾಥ್ ಕಲಾಮಂದಿರ ಗ್ರೌಂಡ್ಸ್ ನಿಮ್ಮ ಆಕ್ಟಿಂಗ್ಗೆ ಒಂದು ಇನ್ಸ್ಪಿರೇಷನ್ ಆಗಿತ್ತಂತೆ, ಅದ್ ಹೇಗೆ? ಆಕ್ಚುಲಿ ದ್ವಾರಕಾನಾಥ್ ಕಲಾಮಂದಿರ ಅಂತ ಆಮೇಲೆ ಆಗಿದ್ದು. ಅದಕ್ಕಿಂತ ಮುಂಚೆ ನಮ್ಮನೆ ಜನತಾ ಹೈಸ್ಕೂಲ್ ಅಂತ ಅದ ಎದುರುಗಡೆ ಒಂದು ದೊಡ್ಡ ಮೈದಾನ. ಆ ಮೈದಾನದ ತರ ಅದು. ನಾವೆಲ್ಲ ಅಲ್ಲಿ ಶಟ್ಲ್ ಆಡ್ತಾ ಇದ್ವಿ, ಕ್ರಿಕೆಟ್ ಆಡ್ತಾ ಇದ್ವಿ. ಆ ಕಡೆ ಗದ್ದೆ,
ಆ ಜಾಗದಲ್ಲಿ ಯಾವಾಗಲೂ ಯಾವುದೇ ಕಂಪನಿ ನಾಟಕ, ಯಕ್ಷಗಾನ ಅಂದ್ರೆ ಗುಬ್ಬಿ ಕಂಪನಿ ಇರ್ಬೋದು, ಚಿತ್ರಗಿ, ಆಮೇಲೆ ಕುಮಾರೇಶ್ವರ ನಾಟ್ಯ ಮಂಡಳಿ, ಆಮೇಲೆ ಯಕ್ಷಗಾನ ಅಂದ್ರೆ ಇಡಗುಂಜಿ ಇರ್ಬೋದು, ಸುರತ್ಕಲ್ ಇರ್ಬೋದು, ಮಂಗಳೂರಿನ ದೊಡ್ಡ ದೊಡ್ಡ ಯಕ್ಷಗಾನ ಕಲಾವಿದರೆಲ್ಲ ಬಂದು ಅಲ್ಲಿ ಆಟ ನಾಟಕ ಎಲ್ಲ ನಡೆಯೋದು. ಅದರ ಮಗ್ಲಲ್ಲೇ ನಾನು ಇದ್ದಿದ್ದು. ಹಾಗಾಗಿ ನನಗೆ ಆ ಜಾಗ ನನ್ನ ಜೀವನದ ಬಹಳ ಮುಖ್ಯವಾದಂಥ, ಇವತ್ತಿನವರೆಗೆ ಇಲ್ಲಿ ಬಂದು ನಿಮ್ಮ ಈ ಕಾರ್ಯಕ್ರಮದಲ್ಲಿ ನಿಂತ್ಕೊಳ್ಳೋಕೆ ಕಾರಣ ಆಗಿರೋದು ಕೂಡ ನನ್ನ ಸಾಗರದ ಆ ಜಾಗ. ಯಾಕಂದ್ರೆ ನಾನು ಚಿಕ್ಕ ಹುಡುಗ ಆಗಿದ್ದಾಗ ಆ ಜಾಗದಲ್ಲೇ ನಾಟಕಗಳು ಬರೋದು. ನಾಟಕಗಳು ಬಂದಾಗ ಏನಾಗೋದು, ನಾವು ಮನೆ ಅಲ್ಲಿದ್ದಾಗ ನಾನು ಚಿಕ್ಕ ಹುಡುಗ ಫಸ್ಟ್ ಒಬ್ರು ಮುತ್ತಣ್ಣ ಅಂತ, ಅವ್ರಿಗೆ ಒಂದು ಕಣ್ಣು ಮುಚ್ಚಿಬಿಟ್ಟು ಒಂದೇ ಕಣ್ಣು ಕಾಣಿಸ್ತಾ ಇದ್ದು. ಅವ್ರು ಬೇಸಿಕಲಿ ಪೇಂಟರ್. ಈ ನಾಟಕ ಕಂಪನಿ ಏನು ಅಂದ್ರೆ, ಅವರು ನಾಟಕ ಶುರು ಮಾಡೋದಕ್ಕಿಂತ ಮುಂಚೆ ಫಸ್ಟ್ ಬೋರ್ಡ್ ಬರೆಯೋನ್ ಬರೋರು. ಅವ್ರು ಬಂದ ಫಸ್ಟ್ ನಾನಲ್ಲಿ ನಿಂತಿದ್ದೆ. ಬಂದಾಗ ತಮ್ಮ ಬಾರ್ಲೆ ನಂಗೆ ಇಲ್ಲಿ ಬಣ್ಣ ಸಿಗುವ ಎಲ್ಲಿ ಸಿಗ್ತತೆ ಅಂತ ಕೇಳಿದ್ರು. ಆಮೇಲೆ ನಾನು ಚಿಕ್ಕ ಹುಡುಗ ಇನ್ನು ಅವಾಗ 7 ವರ್ಷನೇನು. ನಾನು ಆಮೇಲೆ ಬನ್ನಿ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದೆ. 7-8 ವರ್ಷ ಆಮೇಲೆ ಕರ್ಕೊಂಡೋಗಿ ಎಲ್ಲ ತೋರಿಸಿ ಅಂದ್ಮೇಲೆ ಅವ್ರು ನನ್ನ ಜೊತೆಲೆ ಇಟ್ಕೊಳಕ್ ಶುರು ಮಾಡೋದು. ಮನೆ ಎದುರುಗಡೆ ಅವ್ರು ಏನ್ ಬರೀತಾರೆ ಇಂಟ್ರೆಸ್ಟಿಂಗು. ಅವ್ರು ಏನು ಬೋರ್ಡ್ಗಳು ಬರೀತಿದ್ರಲ್ಲ, ಅವ್ರ ಬಿಗಿನಿಂಗ್ ನನಗೆ ಇವತ್ತಿಗೆ ಚೆನ್ನಾಗಿ ನೆನಪಿದೆ. ನಮ್ಮಲ್ಲಿ ಮರವಜ್ರ ಮತ್ತು ಹರಳು ಕಲ್ಲು ಅಂದ್ರೆ ಅದು ಬಣ್ಣದ ಕಲ್ಲದು, ಆಮೇಲೆ ರಾಬಿನ್ ಬ್ಲೂ ಅಂತ ಒಂದು ನೀಲಿ ಇದು ಅದು ಬಟ್ಟೆಗೆ ಹಾಕ್ತಿವಲ್ಲ ನೀಲಿ, ಆ ತರದ್ದು. ಅದೆಲ್ಲ ಅವರು ನನಗೆ ಆಮೇಲೆ ಕರೆದ್ರು, ತಮ್ಮ ಬಾಯಿಲಿ ಇದೊಂದ್ ಸ್ವಲ್ಪ ಕಾಯಿಸು, ಅದು ಇದ್ ಮಾಡು, ಇದು ಹಂಗ್ ಕೊಡು, ಇದನ್ ಕೊಡು ಅಂತ ಅವರೆಲ್ಲ ಬರೋದು. ಕಣ್ಣಿದ್ದರೂ ಬುದ್ಧಿ ಬೇಕೆ ಅಂತ ಒಂದು ನಾಟಕ, ಅದು ಹಳೆ ಕಂಪ್ನಿ ನಾಟಕದ ಇದು. ಆ ಕಣ್ಣಿದ್ದರೂ ಬುದ್ಧಿ ಬೇಕೆ ಅಂತ ಅವ್ರು ಬರೀ ಔಟ್ಲೈನ್ ಬರೆದು ಇದ್ ಮಾಡಿ, ನಾನು ಸುಮ್ಮನೆ ನಿಂತಿದ್ದೆ. ತಮ್ಮ ಬಾಯಲ್ಲಿ ಏನ್ ಸುಮ್ಮನೆ ನಿಂತೆ, ಬ್ರಷ್ ತಗೋ, ಇದ್ರೊಳಗೆ ಹಿಂಗ್ ತುಂಬು ಅಂದ್ರು. ನಾನು ಹಂಗೆ ತುಂಬಿದೆ. ತುಂಬ್ತಾ ಇದು ಅಲ್ಲಿಂದ ನನ್ನ ಇದು ಸ್ಟಾರ್ಟ್ ಆಯ್ತು. ಆಮೇಲೆ ಏನಾಗುತ್ತೆ ಅಂದ್ರೆ, ಕಂಪನಿ ನಾಟಕ ಬಂದವರು ಫಸ್ಟ್ ಬೋರ್ಡ್ ಬರೀತಾರೆ. ಬೋರ್ಡ್ ಬಂದಾದ್ಮೇಲೆ ಶೆಡ್ ಹಾಕಕ್ ಬರ್ತಾರೆ. ಅವಾಗ ಏನ್ ಮಾಡಿ ನಿಂತ್ಕೋತಿದ್ದೆ. ನಿಂತ್ಕೊಂಡ ತಕ್ಷಣ ಅವ್ರು ಏನ್ ಮಾಡೋರು, ತಮ್ಮ ಇಲ್ಲಿ ಕಾಫಿ ಗೀಪಿ ತಂದ್ಕೊಡ್ತೀನೋ, ಕಾಫಿ ಟೀ ಅನ್ನೋ. ಹ್ಞೂ ಅನ್ನೋದು. ಹೋಟ್ಲ್ ಒಂದಿತ್ತು, ಅಲ್ಲಿಗೆ ಹೋಗಿ ಟೀ ತರಕ್ಕೆ ಅವ್ರಿಗೆ ಆರ್ಡರ್ ಮಾಡಿ ನನ್ನ ಕೈಲಿ ಕೊಟ್ಟು ಕಳ್ಸೋರು ಕೆಟ್ಲಲ್ಲಿ. ನಾನು ಕೊಡ್ತಿದ್ದೆ. ಅವರೆಲ್ಲ ಅದೆಲ್ಲ ಸೇರಿಸಿ ದುಡ್ಡು ಕೊಟ್ಟು ನನ್ನ ಕೈಲಿ ಒಂದ್ ಸ್ವಲ್ಪ ಕಾಸು ಕೊಡೋರು. ಅದಾದ್ಮೇಲೆ ನಾಟಕದವ್ರು ಬರೋದು, ಬಂದು ರಿಹರ್ಸಲ್ ಶುರುವಾಗೋದು. ಈ ಹಾರ್ಮೋನಿಯಂ ಮಾಸ್ಟ್ರು, ಆಕ್ಟ್ರು, ಅವ್ರು ಇವರೆಲ್ಲ ಹಾಡು ಗೀಡು ಎಲ್ಲ ಕೂತ್ಕೊಂಡು ಕೇಳೋದು, ಹಾರ್ಮೋನಿಯಂ ನುಡ್ಸೋದು ಎಲ್ಲ ಕೇಳ್ತಿದ್ವಿ. ನಾನು ಹಂಗೆ ಬೆಳೆದೆ. ನನಗೆ ಬರೀ ಇದೊಂದೇ ಆಗ್ಲಿಲ್ಲ. ಅವರಿಗೆ ಕೆಲಸನೂ ಮಾಡ್ತಿದ್ದೆ, ಬಣ್ಣನೂ ಬರೀತಿದ್ದೆ, ಪರದೆ ಬರೋದು, ಪರದೆಗೆ ಬಣ್ಣ ಹಚ್ತಿದ್ವಿ, ಪರದೆ ಬಿಡಕ್ ಹೋಗ್ತಿದ್ವಿ. ಅಂದ್ರೆ ಹೋಲ್ ಒಂಥರ ನಿಮ್ಗೆ ಸ್ಕೂಲ್ ಆಗೋಯ್ತು. ನಾನು ಹಂಗೆ, ನನಗಿವತ್ತು ಯಾರು ನೀವು ಸಕಲ ಕಲಾ ವಲ್ಲಭ ಅಂತ ಏನ್ ಕರಿತೀರಿ, ಅದೇನು ದೊಡ್ಡ ಇದಲ್ಲ. ಬಟ್ ಅದೆಲ್ಲದೂ ಆಗ್ಲಿಕ್ಕೆ ಕಾರಣ ಆಗಿರೋದು ಆ ಜಾಗ, ಆ ಜಾಗದಲ್ಲಿ ಬಂದಿರುವ ಜನ, ಅಲ್ಲಿಯ ಕಲಾವಿದರು, ಆ ನಾಟಕ ಕಂಪನಿಗಳು, ಅವು ನನ್ನನ್ನ ಇಲ್ಲಿವರೆಗೆ ಕರ್ಕೊಂಡ್ಬಂದು ನಿಲ್ಸಿ. ಸೊ ಮಧು ಅವರೇ, ಈಗ ಕಸಾಲೆ ಮಾಡ್ಕೊಳ್ಳೋದು ಹೇಗೆ ಅಂತ ನಮಗೆ ತೋರಿಸ್ಕೊಡ್ತೀರಾ? ಫಸ್ಟ್ ಬಾಣ್ಲಿ ಇಡಬೇಕು. ಓಕೆ, ಸಾಕ? ಸಾಕು. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಓಕೆ. ಆಮೇಲೆ ಒಂದು ಸ್ಪೂನ್ ಅಷ್ಟು ಜೀರಿಗೆ, 1.5 ಸ್ಪೂನ್ ಅಷ್ಟು ಜೀರಿಗೆ. ಓಕೆ, 1.5 ಟೀ ಸ್ಪೂನ್ ಅಷ್ಟು ಜೀರಿಗೆ. ಓಕೆ. ಆಮೇಲೆ ಖಾರ ಬೇಕಾದವ್ರು ಜಾಸ್ತಿ ಹಾಕೋಬೋದು. ಕಾಳು ಮೆಣಸು ಸ್ವಲ್ಪ ಒಳ್ಳೇದು ಕಫಕ್ಕೆಲ್ಲ. ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮೆಂತೆ ಜಾಸ್ತಿ ಹಾಕಿದ್ರೆ ಕಹಿ ಆಗುತ್ತೆ. 4 ಕಾಳು ಸಾಕಾಗುತ್ತೆ. 4-5 ಕಾಳು ಮೆಂತ್ಯ. ಓಕೆ. ಆಮೇಲೆ ಶುಂಠಿ. ಇದನ್ನು ಹುರಿಬೇಕಾ? ಇದು ಹುರಿಬೇಕು, ಅದರ ಹಸಿ ಪರಿಮಳ ಹೋಗ್ಲಿ ಅಂತ. ಸೊ ಇದು 2 ಟೀ ಸ್ಪೂನ್ ಅಷ್ಟು ಶುಂಠಿ. ಓಕೆ. ಒಣಮೆಣಸು. ಓಕೆ. 4-5 ಖಾರ ಎಷ್ಟು ಬೇಕೋ ಅವ್ರಿಗೆ, ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮೆಣಸು ಹಾಕಿದೀವಿ, ಒಣ ಮೆಣಸುನು ಹಾಕ್ತಾ ಇದೀವಿ. ಓಕೆ. ಓಕೆ. ಇದನ್ನ ಹುರ್ಕೋಬೇಕು. ಸೊ ಇದನ್ನೆಲ್ಲ ಹಾಕಿ ಹುರಿಬೇಕು. ಸೊ ಇದೆಲ್ಲ ಆಕ್ಚುಲಿ ನೀವ್ ಹೇಳ್ದಂಗೆ ತಂಪು ಕಾಲದಲ್ಲಿ ಮಾಡ್ತೀರಾ ಅಂದ್ರೆ ಇದೆಲ್ಲ ಆಕ್ಚುಲಿ ಹೀಟ್ ಪದಾರ್ಥಗಳು. ಅದೇ ಈ ಚಳಿಗಾಲಕ್ಕೆ ಬಹಳ ಒಳ್ಳೇದು ಅಂತ. ಇನ್ನೊಂದು ಜೀರ್ಣಕಾರಿ. ಮೆಣಸು ಆ ಹೀಟ್ ಹೋಗ್ಲಿ ಅಂತಾನೆ ಜೀರಿಗೆ ಬಿಡುತ್ತೆ. ಮೆಂತೆ, ಜೀರಿಗೆ ಅದೆಲ್ಲವೂ ಮಿಕ್ಸ್ ಆದಾಗ ಜೀರ್ಣಕಾರಿ ಇದು ಬಹಳ. ಬ್ಯಾಚುಲರ್ ಪಾರ್ಟಿ ಮಾಡ್ತಾರಲ್ಲ, ಅವ್ರಿಗೆಲ್ಲ ಈ ರೈಸ್ ಬಾತು, ಫ್ರೈಡ್ ರೈಸು ಅದೆಲ್ಲ ಬದಲು ಇದು ಮಾಡ್ಕೊಂಡು ಮೊಸರಾಗಿ ಊಟ ಮಾಡಿದ್ರೆ ಒಳ್ಳೆ ಎಷ್ಟೊತ್ತಿಗೆ ಬಹಳ ಒಳ್ಳೇದು. ಆಮೇಲೆ ನೈಟ್ ಬೇರೆ ಪಾರ್ಟಿ ಆಗಿರುತ್ತಲ್ಲ, ಎಲ್ಲದೂ ಚೆನ್ನಾಗಿ ಜೀರ್ಣ ಆಗುತ್ತೆ ಅಲ್ವನಾ? ತಂಪಾಗುತ್ತೆ. 2 ಇಂಚ್ ಮೊಳೆ, ಇದ್ರ ಕತೆ ಏನು? ಅಯ್ಯೋ ದೇವ್ರೆ, ಮೋನ ಆಕ್ಚುಲಿ ನಾವು 7th ಸ್ಟ್ಯಾಂಡರ್ಡ್ ಅಂತ ಕಾಣಿಸ್ತೆ. ಆಮೇಲೆ ವೆರಿ ಗುಡ್ ಕ್ರಿಕೆಟ್ ಪ್ಲೇಯರು. ಆಗ ನನ್ನ ಫ್ರೆಂಡು ಮೋಹನ ಅಂತಿದ್ದ.
ಅವನು ಈಸ್ ಅ ವೆರಿ ಗುಡ್ ಫಾಸ್ಟ್ ಬೌಲರ್, ಓಕೆ. LIC ಮೋಹನ ಅಂತ. ಅವನು ಯಾವಾಗಲೂ ನನಗೂ ಅವನಿಗೂ ಕ್ರಿಕೆಟ್ನಲ್ಲಿ ಇದೆಲ್ಲ ಒಂದ್ಸಲ ಕಾಂಪಿಟೇಷನು ಆ ಥರದ್ದು ಈ ಥರ ಜಗಳ. ಅವ್ನು ನನಗಿಂತ ಸಖತ್, ಅವನು ಬಾಡಿ ಬಿಲ್ಡರ್ ಥರ ಇದ್ದ ಅವನು. ಹೀಗೆ ನಂದು ಒಂದು ಕ್ರಿಕೆಟು ಇದು ಅದ್ರಲ್ಲಿ ಜಗಳ ಸಣ್ಣ ಪುಟ್ಟದಿದ್ದು ಈ ಥರದ್ದೆಲ್ಲ ಆಗೋದು. ಒಂದಿನ ಅವನೇನು ಮಾಡಿದಾನೆ, ನನಗೆ ಯೂಶಲಿ ಅವನು ಆ ಥರದ ಕೀಟ್ಲೆಗಳನ್ನೆಲ್ಲ ಮಾಡಿ 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 ನಮ್ಮ ತಲೆಗೆ ಬೇರೆ ಕೆಟ್ಟೋಗ್ಬಿಟ್ಟು ಹೊಡಿಯೋದು ಹೆಂಗಪ್ಪ ಅಂತ. ಅವತ್ತೇನಾಗಿದೆ, ನಮ್ಮ ಸ್ಕೂಲಲ್ಲಿ ಕಾರ್ಪೆಂಟ್ರಿ ಕೆಲಸ ಮಾಡ್ತಿದ್ರೇನೋ ಒಂದು 2 ಇಂಚ್ ಮೊಳೆ ಬೇರೆ ಸಿಕ್ಕಿತ್ತು ನನಗೆ. ಇವತ್ತೇನಾದ್ರು ಮಾಡ್ಬೇಕಲ್ಲ ನನ್ನ ಮಗನಿಗೆ ಅಂತ. ಅವನು ನನ್ನ ಪಕ್ಕದಲ್ಲಿ ಕೂರೋದು. ನಾನು ಸುಮ್ಮನೆ ಕೂತಿದ್ದೆ. ಅವ್ನು ಬಂದ ಹಿಂಗೆ ಡೆಸ್ಕಲ್ಲಿ ಹಿಂಗೆ ಬಂದು ಇನ್ನೇನು ಹಿಂಗೊಂದು ಬುಕ್ ಎಲ್ಲ ಇಟ್ಟು ಹಿಂಗೆ ಕೂತ್ಕೋಬೇಕು. ನಾನು ಸುಮ್ಮನೆ ಇಟ್ಟಿದ್ದೆ. ಅಮ್ಮ ಅದು ಬೇರೆ ಅದಾದ್ರು, ಅಯ್ಯೋ ಯಾರೋ ಮೊಳೆ ಚುಚ್ಬಿಟ್ಟಿದ್ದಾರೆ. ಪಕ್ಕದಲ್ಲಿದ್ದು ನಾನಲ್ಲಪ್ಪ ಅಂತ. ನಾನ್ ಪಕ್ಕದಲ್ಲಿ ಇವ್ನು ನಾನಲ್ಲಪ್ಪ ಅಂತ, ನಾನು ಈ ಕಡೆ ತಿರುಗಿ ನಾನು ಅಲ್ಲಪ್ಪ ಅಂತ. ಕೊನೆಗೆ ಅವನು ಈ ಪಕ್ಕದಲ್ಲಿ ಇದ್ದವನು ಇಲ್ಲ ಸರ್ ಇದು ಅರುಣೇ ಮಾಡಿದ್ದು ಅಂತ. ಕೊನೆ ಮೇಷ್ಟ್ರು ಬಂದು ಚೆನ್ನಾಗಿ ಬಡ್ದು ಇದೆಲ್ಲ ಆಯ್ತು. ಅವತ್ತಿಂದ ನಮಗೆ ಕ್ಲಾಸಲ್ಲಿ ಏನು ಅಂದ್ರೆ 2 ಇಂಚ್ ಮಳೆ ಅಂತ ಕರೆಯೋರು. 2 ಇಂಚ್ ಮಳೆ ಸೊ ನಿಮ್ ಹೆಸರೇ 2 ಇಂಚ್ ಮಳೆ ಆಗೋಯ್ತು. ಸೊ ಮಧು ಅವರೇ, ಈಗ ನಾವು ಫ್ರೈ ಮಾಡ್ಕೊಂಡು ಎಲ್ಲ ಇಟ್ಕೊಂಡಿದೀವಿ. ಸೊ ಇದನ್ನ ರುಬ್ಕೋಬೇಕಾ? ಓಕೆ, ಮಿಕ್ಸಿ ಕೊಡಪ್ಪ. ಕೊಬ್ಬರಿ ತುರಿನೂ ಬೇಕು ಸ್ವಲ್ಪ. ಕೊಬ್ಬರಿ ತುರಿನ ಎಷ್ಟು? ಕೊಬ್ಬರಿ ತುರಿ ಒಂದು ಸ್ವಲ್ಪ, ಇದಕ್ಕಾಗುವಷ್ಟು, ಅಳತೆಗೆ ತಕ್ಕಷ್ಟು. ಇದಕ್ಕೆ ಒಂದು ಅರ್ಧ ಬೌಲ್ ಹಾಕೋಣವಾ? ಸಾಕು. ಇದು ಫುಲ್ ನುಣ್ಣಗೆ ರುಬ್ಬೇಕಾ ಅಥವಾ ತರಿ ರುಬ್ಬೇಕಾ? ನುಣ್ಣಗೆ ರುಬ್ಬೇಕು. ಯಾಕೆಂದ್ರೆ ನಂಗೆ ಇದೆಲ್ಲ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್. ಯಾಕೆಂದ್ರೆ ನಮ್ಮ ತಂದೆ ಹೆಸರೇ ಹೋಟ್ಲು ಸಣ್ಣನೂರು ಅಂತ. ನಮ್ಮ ಫಾದರು ಹೋಟೆಲ್ ಇಟ್ಟಿದ್ರು, ತುಂಬಾ ಫೇಮಸ್ ಅವರು. ಈಸ್ ವೆರಿ ಕ್ರಿಯೇಟಿವ್ ಅವರು. ಇವಾಗ ಕುಕ್ಕರ್ 2 ಸತಿ ಕೂಗಿದೆ, ಆಫ್ ಮಾಡ್ಬಿಡೋಣ ಅಲ್ವಾ? ಮಿಕ್ಸಿ ಮಾಡಿರೋ ಗ್ರೈಂಡ್ ಮಾಡಿರೋ ಮಸಾಲ ಅದು ಆಕ್ಚುಲಿ ತುಂಬಾ ಖಾರ ಬೇಕಾದವರಿಗೆ ಅಷ್ಟು ಹಾಕೋಬಹುದು. ಖಾರ ಕಡಿಮೆ ಬೇಕು ಅಂದವ್ರಿಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇವಾಗ ನಾವ್ ಇಷ್ಟು ಹಾಕೊಂಡ್ರೆ ಪರವಾಗಿಲ್ಲ, ಅಷ್ಟು ಖಾರ ತಿಂತಿರಲ್ಲ. ಫುಲ್ ಮೊಸರು ಫುಲ್ ಹಾಕ್ಬಿಡಿ. ಅದಕ್ಕೆ ಅದನ್ನ ಕರಡಿ ಉಪ್ಪು ಹಾಕಿ. ಉಪ್ಪು ಎಷ್ಟು ಹಾಕ್ಬೇಕು? ಒಂದ್ ಅರ್ಧ ಸ್ಪೂನ್ ಉಪ್ಪು ಅದಕ್ಕೆ ಎಷ್ಟು ಬೇಕೋ ಅಷ್ಟು. ಓಕೆ. ಸೊ ಇದನ್ನ ಮಿಕ್ಸ್ ಮಾಡ್ಬಿಡೋದು. ಮಿಕ್ಸ್ ಮಾಡಿ ಒಂದು ಕೊನೆಯಲ್ಲಿ ಒಂದು ಒಗ್ಗರಣೆ. ಓಕೆ. ಒಂದು ಒಗ್ಗರಣೆ ಕೊಡ್ಬೇಕು. ಅರುಣ್ ಅವ್ರೆ, ನಿಮ್ ಹೆಸರು 2 ಇಂಚ್ ಮೊಳೆ. ಓಕೆ, ಯಾಕೆ ಅಂತ ಗೊತ್ತಾಗೋಯ್ತು. ಬಣ್ಣದ ಹುಡುಗ ಹೆಸರು ಯಾಕೆ? ಈ ಬಣ್ಣದ ಹುಡುಗ, ನಾನು ಆಕ್ಚುಲಿ ಸೈನ್ ಬೋರ್ಡ್ ಬರೀತಿದ್, ನಾ ಹೇಳಿದ್ನಲ್ಲ ನಾಟಕದಲ್ಲಿ ಬರೀತಾನೆ. ಸಾಗರದಲ್ಲೆಲ್ಲ ಬಹಳ ಫೇಮಸ್ ಬಣ್ಣದ ಹುಡುಗ ಅನ್ನೋದು. ಬಟ್ ಈ ಬಣ್ಣದ ಹುಡುಗ ಅನ್ನುವಂತ ಹೆಸರು ಬಂದಿದ್ದೆ ಬಹಳ ಮಜವಾದಿ. ನಮ್ಮ ಮಾಜಿ ಮುಖ್ಯಮಂತ್ರಿಗಳು, ನಮ್ಮ ಮುಖ್ಯಮಂತ್ರಿಗಳಾದ